ಯಾವ ಕಡೆ ತಿರುಗಿದ್ರು ಸೋಲಾರ್ ಸಬ್ಸಿಡಿ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫೈನಲಿ ನಾವು ನಮ್ಮ ಸೋಲಾರ್ ಅವರು ಸಬ್ಸಿಡೀಸ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಕೆಳಗೂ ಸೋಲಾರ್ ಸೆಲ್ಸ್ ಇದೆ, ಇಲ್ಲಿ ಮೇಲೇನು ಜನರೇಟ್ ಆಗುತ್ತೆ, ಈ ಬಿಸಿಲು ಏನು ಕೆಳಗೆ ಬೀಳುತ್ತೆ ಇಲ್ಲಿಂದಾನು ಜನರೇಟ್ ಆಗುತ್ತೆ. ಆಗಲಿ ವೇಫರ್ಸ್ ಆಗಲಿ ಇಂಗಾಟ್ಸ್ ಆಗಲಿ ಎಲ್ಲಾನು ನೀಟಾಗಿ ಮೆನ್ಷನ್ ಇದೆ, ಮೇಡ್ ಇನ್ ಇಂಡಿಯಾ. ಸೊ ಇದು ಅದಾನಿ ಕಂಪನಿದು ಪ್ಯಾನಲ್ಸು, 575 ವ್ಯಾಟ್ ಪಿನ್ ಟಾಪ್ ಕಾನ್ ಪ್ಯಾನಲ್ಸು. ಯಾವುದೇ ಪ್ಯಾನಲ್ ಹಾಕಿ ಪರ್ಫಾರ್ಮೆನ್ಸ್ ಆಗಿ 30 ಇಯರ್ಸ್ ಬರುತ್ತೆ, ಪ್ರಾಡಕ್ಟ್ಗೆ 10 ಇಯರ್ಸ್ ವ್ಯಾರಂಟಿ ಕೊಡ್ತಾರೆ. ಈ ಪ್ಯಾನಲ್ಗೆ ಮೇಂಟೆನೆನ್ಸ್ ಏನಿಲ್ಲ, ಮಳೆ ಬೀಳುವಾಗ ಅದೇ ಕ್ಲೀನ್ ಆಗುತ್ತೆ. ಸೊ ಇದು ಆ್ಯಪ್ ಬೇಸ್ಡ್ ಇರುತ್ತೆ, ನೀವು ವೈಫೈ ಎಲ್ಲ ನೋಡ್ಕೊಳ್ಬೋದು. ಏನಿದ್ರು ಬ್ರಾಂಡೆಡ್ ಯೂಸ್ ಮಾಡ್ತೀವಿ, ಅಷ್ಟು ಬಿಲ್ ಕಟ್ತಾ ಇದ್ರು ಅಷ್ಟು ಜೀರೋ ಆಗುತ್ತೆ. ಸರ್ ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ಬಂದು ನಮ್ಮ ಸೋಲಾರ್. ಸೊ ಹಿಂದೆ ಪ್ಯಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಏನಾಗಿದೆ ಅಂದರೆ ಕರ್ನಾಟಕ ಪೂರ್ತಿ, ಬೆಂಗಳೂರಿನಲ್ಲಿ ಎಸ್ಪೆಷಲಿ ಸಬ್ಸಿಡಿ ಎಲ್ಲಿ ಯಾವ ಕಡೆ ತಿರುಗಿದ್ರು ಸೋಲಾರ್ ಸಬ್ಸಿಡಿ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫೈನಲಿ ನಾವು ನಮ್ಮ ಸೋಲಾರ್ ಅವರು ಸಬ್ಸಿಡೀಸ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಡೌಟ್ ಇತ್ತಂದರೆ PM ಸೂರ್ಯಗರ್ ಹೋದರೆ ಅಲ್ಲಿ ವೆಂಡರ್ಸ್ಗೆ ಹೋಗ್ಬಿಟ್ಟು ಕರ್ನಾಟಕ ಸ್ಟೇಟ್ ಮಾಡಿದ್ರೆ ನಮ್ಮ ಸೋಲಾರ್ ಅಂತ ಹೆಸರು ಬರುತ್ತೆ. ನಾವು ಸದ್ಯಕ್ಕೆ ಈ ಪ್ರಾಜೆಕ್ಟ್ಸ್ ಮಾಡ್ತಾ ಬ್ಯಾಂಗ್ಳೂರು ಅರ್ಬನ್ ರೂರಲ್ ಮಾತ್ರ, ಬೆಂಗಳೂರು ಬಿಟ್ಟು ಹೊರಗಡೆ ಮಾಡ್ತಾ ಇಲ್ಲ. ಕಾರಣ ಏನಂದರೆ ಡಿಮ್ಯಾಂಡ್ ಸಮ್ ಟೈಮ್ ಜಾಸ್ತಿ ಅಂದರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದೊಂದೂರು ಮೆತ್ತಗೆ ಬರ್ತೀವಿ. ನಿಮ್ಮ ಊರಲ್ಲಿ ಬರುವಾಗ ಖಂಡಿತ ಇವಾಗ ಮೈಸೂರು ಬರ್ತಾ ಇದೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ, ಆ ಥರ ಶಿವಮೊಗ್ಗ ಬಂದರೆ ಇನ್ಫಾರ್ಮ್ ಮಾಡ್ತೀವಿ, ಮ್ಯಾಂಗ್ಳೂರು ಬಂದು ಇನ್ಫಾರ್ಮ್ ಮಾಡ್ತೀವಿ. ಗ್ರ್ಯಾಜುವಲಿ ಅಕ್ರಾಸ್ ಕರ್ನಾಟಕ ಪ್ಲ್ಯಾನ್ ಮಾಡಿದ್ದೀವಿ. ಸದ್ಯಕ್ಕೆ ಬ್ಯಾಂಗ್ಳೂರು ಔಟ್ಸ್ಕಟ್ಸ್ ಮಾತ್ರ. ಸೆಕೆಂಡ್ ಥಿಂಗ್, ಈ ವಿಡಿಯೋ ಪೂರ್ತಿ ಯಾರೆಲ್ಲ ನೋಡಬೇಕಾದ್ರೆ ನೀವು ಗೃಹ ಜ್ಯೋತಿಲಿ ಇದ್ದೀರಾ ಅಂದರೆ ನಿಮಗೆ ಫ್ರೀ ಕರೆಂಟು. ಸೊ ನೀವು ಸೋಲಾರ್ ಸಬ್ಸಿಡಿ ಹಾಕಬೇಕಂತ ಅವಶ್ಯಕತೆನೇ ಇಲ್ಲ. ಯಾಕೆ ಗೃಹ ಜ್ಯೋತಿಗಿಂತ ಮೇಲೆ ಇದ್ದಾರೆ. ಸೊ ಇವತ್ತು ನಾನು ಸೆಟಪ್ ಏನು ತೋರಿಸ್ತಾ ಇದ್ದೆ, ಒಂದು 2 ಕಿಲೋವ್ಯಾಟ್ ಸೆಟಪ್. ನೀವು ಗೃಹ ಜ್ಯೋತಿ ಮೇಲಿದ್ದೀರಾ, ಒಂದು 2000 ಬಿಲ್ ಕಟ್ತಾ ಇದ್ದೀರಾ, ಅವ್ರಿಗೆ ಯೂಸ್ ಆಗುತ್ತೆ. ಸಬ್ಸಿಡಿ ಬಂದುಬಿಟ್ಟು ಮಿನಿಮಮ್ 2 ಕಿಲೋವ್ಯಾಟಿಂದ ಮ್ಯಾಕ್ಸಿಮಮ್ 10 ಕಿಲೋವ್ಯಾಟ್ ತನಕ ನಾವು ಮಾಡ್ತಾ ಇದ್ದೀವಿ. ನೀವು 2 ಕಿಲೋವ್ಯಾಟ್ ಹಾಕಿದ್ರೆ 60,000 ಸಬ್ಸಿಡಿ ಬರುತ್ತೆ, 3 ಕಿಲೋವ್ಯಾಟ್ ಹಾಕಿದ್ರೆ 78,000 ಬರುತ್ತೆ. ಅದೇ ಥರ ಮ್ಯಾಕ್ಸಿಮಮ್ 78 ಇದೆ. ಸೊ 5 ಕಿಲೋವ್ಯಾಟ್ ಹಾಕಿದ್ರೆ 78 ಬರುತ್ತೆ, 8 ಹಾಕಿದ್ರೆ 78, 10 ಕಿಲೋವ್ಯಾಟ್ ಹಾಕಿದ್ರು ಸಬ್ಸಿಡಿ ನಿಮಗೆ 78,000 ಬರುತ್ತೆ. ಇಲ್ಲಿ 2 ಥಿಂಗ್ಸ್ ಇದೆ. ಇವತ್ತು ನಾನು ಈ ತೋರಿಸ್ತಾ ಇರೋ ಸೆಟಪ್ ಬಂದು ಆನ್ ಗ್ರಿಡ್ ಸೆಟಪ್. ಸೆಕೆಂಡ್ ಇರೋದು ಹೈಬ್ರಿಡ್ ಸೆಟಪ್. ಹೈಬ್ರಿಡ್ ಸೆಟಪ್ ಏನಂದರೆ ವಿತ್ ಬ್ಯಾಟ್ರಿ ಬರುತ್ತೆ. ಸೊ ನಮ್ಮಲ್ಲಿ ಲಿಥಿಯಂ ಬ್ಯಾಟ್ರೀಸ್ ಜೊತೆ ಡೇ ಬ್ಯಾಟ್ರೀಸ್ ಜೊತೆ ಕೊಡ್ತಾ ಇದ್ದೀವಿ. ಸೊ ಲಿಥಿಯಂ ಅವೈಲೇಬಲ್ ಇದೆ, ಇಲ್ಲಾಂದರೆ ಲೆಡ್ ಆಸಿಡ್ ಬೇಕಾ ಲೆಡ್ ಆಸಿಡ್ ಅವೈಲೇಬಲ್ ಇದೆ. ಸೊ ಈ ವಿಡಿಯೋ ಯಾರು ನೋಡಬೇಕಾದ್ರೆ ನಿಮಗೆ ಡೌಟ್ ಇರುತ್ತೆ, ಸರ್ ಇದು ಸ್ಟ್ರಕ್ಚರ್ ಯಾವ ಥರ ಬರುತ್ತೆ, ಪ್ಯಾನಲ್ ಏನು ಬರುತ್ತೆ, ಮೆಟೀರಿಯಲ್ ಏನು ಯೂಸ್ತೀರಾ, ಲೈಕ್ ಬ್ರ್ಯಾಂಡೆಡಾ ಅನ್ಬ್ರ್ಯಾಂಡೆಡಾ ಏನಿದೆ. ಸೊ ಯಾರಿಗೋ ಒಂದು ಸೋಲಾರ್ ಸಬ್ಸಿಡಿ ಬೇಕಾದ್ರೆ ಈ ಡೀಟೇಲ್ಸ್ ಫುಲ್ ನೋಡಿ ಆಮೇಲೆ ನಮಗೆ ಕಾಲ್ ಮಾಡಿ. ಮಂಡೇ ಟು ಸ್ಯಾಟರ್ಡೇ ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ, 10 o'clock 6 o'clock ಆಫೀಸ್ ಇರುತ್ತೆ. ನೀವು ನಮಗೆ ಕಾಲ್ ಮಾಡ್ಬೋದು. ನಿಮಗೆ ಸಿಂಪಲ್, ನಿಮ್ಮದು ಕರೆಂಟ್ ಬಿಲ್, ನಿಮ್ಮದು ಬಿಲ್ಡಿಂಗ್ ಫೋಟೋ, ನಿಮ್ಮ ಟೆರೆಸ್ ಫೋಟೋ ಇದನ್ನು ಶೇರ್ ಮಾಡಿದರೆ ನಮ್ಗೆ ಸಾಕು. ನಿಮ್ಗೆ ಅಪ್ರಾಕ್ಸಿಮೇಟ್ ಕೊಟೇಶನ್ ಕಳಿಸ್ತೀವಿ. ನೀವು ಎಸ್ ಅಂದಿದ ಮೇಲೆ ಮ್ಯಾಕ್ಸಿಮಮ್ 1 ಮಂತ್ ಒಳಗೆ 1.5 ಮಂತ್ ಇಟ್ಕೊಳ್ಳಿ ಎಲ್ಲನೂ ನಿಮ್ಮದು ಸಬ್ಸಿಡಿ ಎಲ್ಲ ಬಂದು ಸೇರಿ. ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ 3-4 ದಿನ ಅಷ್ಟೇ. ಅದು ಎಲ್ಲನೂ ಸೇರಿ 1-1.5 ತಿಂಗಳವರೆಗೆ ಕಂಪ್ಲೀಟ್ ಪ್ರಾಜೆಕ್ಟ್ನ ಮುಗಿಸ್ಕೊಡ್ತೀವಿ ನಾವು. ಸೊ ಇದು ಅದಾನಿ ಕಂಪನಿದು ಪ್ಯಾನಲ್ಸು, 575 ವ್ಯಾಟ್ ಪಿನ್ ಟಾಪ್ ಕಾನ್ ಪ್ಯಾನಲ್ಸು. ಸೊ ಈ ಥರ ಬರುತ್ತೆ ನಿಮಗೆ. ಒಂದೊಂದು ಪ್ಯಾನಲ್ ಆಲ್ಮೋಸ್ಟ್ 4 ಅಡಿಗೆ 4.5 feet 7 feet ಹತ್ರ ಉದ್ದ ಇರುತ್ತೆ. ಸೊ 2 ಕಿಲೋವ್ಯಾಟ್ ಹಾಕಬೇಕಾದ್ರೆ ಸಿಂಪಲ್ ನೋಡಿ ಈ ಥರ ನಾವು ಸೆಟಪ್ ಮಾಡಿದ್ದೀವಿ. ಹಂಗಾರೆ ಈ ಕಡೆ ಒಂದು 15, ಆ ಕಡೆ ಒಂದು 10 ಜಾಗ ಇದ್ದರೆ ಸಾಕು. ಈ ಪ್ಯಾನಲ್ ಬಂದುಬಿಟ್ಟು ಸ್ಪೆಷಾಲಿಟಿ ಏನಂದರೆ ನೀವು ಇಲ್ಲಿ ಬಂದರೆ ನೋಡ್ಬೋದು, ಇದು ಬೈಫೇಶಿಯಲ್ ಪ್ಯಾನಲ್. ನೋಡಿ ಈ ಕೆಳಗೂ ಸೋಲಾರ್ ಸೆಲ್ಸ್ ಇದೆ. ಸೊ ಇಲ್ಲಿ ಮೇಲೇನು ಜನರೇಟ್ ಆಗುತ್ತೆ, ಈ ಬಿಸಿಲು ಏನು ಕೆಳಗೆ ಬೀಳುತ್ತೆ ಇಲ್ಲಿಂದನೂ ಜನರೇಟ್ ಆಗುತ್ತೆ. ಸೊ ತುಂಬ ಕಸ್ಟಮರ್ಸ್ ಇಲ್ಲಿ ವೈಟ್ ಟಾಪಿಂಗ್ ಮಾಡ್ಕೊಳ್ತಾರೆ. ಸೊ ಹಾಕ್ಬಿಟ್ಟು ಈ ಕೆಳಗೂ ರಿಫ್ಲೆಕ್ಷನ್ ಇರುತ್ತೆ. ಸಬ್ಸಿಡಿ ಅಂದರೆ ಮೇನ್ ಯೂಸ್ ಮಾಡೋದು DCR ಪ್ಯಾನಲ್. DCR ಅಂದರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಹಂಗಂದರೆ ಇದು ಈ ಫ್ರೇಮ್ ಆಗಲಿ, ಈ ಅಲ್ಯೂಮಿನಿಯಮ್ಸ್, ಈ ಸೆಲ್ಸ್ ಆಗಲಿ, ವೇಫರ್ಸ್ ಆಗಲಿ, ಇಂಗಾಟ್ಸ್ ಆಗಲಿ ಎಲ್ಲನೂ ಇಂಡಿಯಾದಲ್ಲಿ ಮಾಡಿದಿರಬೇಕು. ಸೊ ಇಲ್ಲಿ ನೋಡಿ ನೀಟಾಗಿ ಮೆನ್ಷನ್ ಇದೆ, ಮೇಡ್ ಇನ್ ಇಂಡಿಯಾ. ಯಾಕಂದರೆ ಮೇನ್ ಇರೋದು DCR ಪ್ಯಾನಲ್ಗೆ, ಸಬ್ಸಿಡಿ ಪ್ರಾಜೆಕ್ಟ್ಸ್ಗೆ DCR ಪ್ಯಾನಲ್ ಯೂಸ್ ಮಾಡಬೇಕು. ಸೊ ಕಂಪ್ಲೀಟ್ ಎಲ್ಲ ಇಂಡಿಯಾನಲ್ಲೇ ಮಾಡಿದಿರಬೇಕು. ನೋಡಿ ಇಲ್ಲಿ ಅವ್ರು ಚೆಕ್ ಮಾಡ್ಕೊ ಒಂದು RFID ಟ್ಯಾಗು ಕೊಟ್ಟಿದ್ದಾರೆ. ಸೊ ಇದು ಪಕ್ಕ ಎಲ್ಲಿಂದ ಶುರು ಆಗಿದೆ, ಪ್ರಾಡಕ್ಟ್ ಎಲ್ಲಿಂದ ಬಂದಿದೆ, ಏನಾಗಿದೆ ಎಲ್ಲ ಕತೆ ಗೊತ್ತಾಗುತ್ತೆ. ನಾನ್ ಸಬ್ಸಿಡಿಗೆ ಮಾತ್ರ DCR ಪ್ಯಾನಲ್ಸ್ ಹಾಕ್ಬೋದು, ಸಬ್ಸಿಡಿಗೆ ಕಂಪಲ್ಸರಿ. ನಾವು ಅದಾನಿ ಬಿಟ್ಬಿಟ್ಟು ಮಿಕ್ಕಿದ ಪ್ಯಾನಲ್ಸು ಟೈಪ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಲೂಮ್ ಆಗಲಿ, ಇಲ್ಲಾಂದರೆ ಸಾತ್ವಿಕ್ ಆಗಲಿ, ಇಲ್ಲಾಂದರೆ ಪ್ಯಾನಾಸೋನಿಕ್ ಆಗಲಿ. ರೀಸನ್ ಏನಂದರೆ ಸಮ್ಟೈಮ್ ಸಪ್ಲೈ ಡಿಮ್ಯಾಂಡ್ ಜಾಸ್ತಿ ಇದೆ, ಯಾಕಂದರೆ ತುಂಬ ಎನ್ಕ್ವೈರೀಸ್ ಇರುತ್ತೆ. ಸೊ ಪ್ಯಾನಲ್ಸ್ ಏನಾಗುತ್ತೆ ಅಂದರೆ ಲಾಟ್ ಬರುತ್ತೆ, ಬೇಗ ಖಾಲಿ ಆಗುತ್ತೆ. ಸೊ ಈ ಥರ ಒಂದು 4 ಬ್ರ್ಯಾಂಚ್ ಜೊತೆ ಟೈಪ್ ಮಾಡಿದ್ದೀವಿ. ಎಲ್ಲನೂ ನಾವು ಯೂಸ್ ಮಾಡ್ತಾ ಟಾಪ್ ಕಾನ್ ಪ್ಯಾನಲ್ಸು. ಟಾಪ್ ಕಾನ್ ಅಂದರೆ ಟನಲ್ ಪ್ಯಾಸಿವ್ ಆಕ್ಸೈಡ್ ಅಂತ. ಸೊ 2 ಕಡೆ ಜನ್ರೇಷನ್ ಇರುತ್ತೆ. ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾರೆ, ಎಲ್ಲ ಕಂಪನಿನೂ ಕೊಡ್ತಾರೆ ಸ್ಟ್ಯಾಂಡರ್ಡ್ ಆಗಿ. ಸೊ ಯಾವುದೇ ಪ್ಯಾನಲ್ ಹಾಕಿ ಪರ್ಫಾರ್ಮೆನ್ಸ್ ಆಗಿ 30 ಇಯರ್ಸ್ ಬರುತ್ತೆ, ಪ್ರಾಡಕ್ಟ್ಗೆ 10 ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ನಿಮಗೆ. ಸೆಕೆಂಡ್ ಬರೋದು ಈ ಸ್ಟ್ರಕ್ಚರ್. ಇದು ಬಂದುಬಿಟ್ಟು ಪ್ಯೂರ್ ಹಾಟ್ ಡಿಪ್ ಗ್ಯಾಲ್ವನೈಸ್ ಸ್ಟ್ರಕ್ಚರ್. ಸೊ ನೋಡಿ ಈ ಥರ ಸ್ಟ್ರಕ್ಚರ್ ಬರುತ್ತೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ನೋಡಿ ವಿಂಡ್ ಸ್ಪೀಡೆಲ್ಲ ನೋಡ್ಕೊಂಡು ಈ ಥರ ನೋಡಿ ನಾವು ಡ್ರಿಲ್ ಹೊಡಿತೀವಿ. ಸೊ ಈ ಥರ ಸ್ಟ್ರಕ್ಚರ್ ಇಟ್ಬಿಟ್ಟು ಡ್ರಿಲ್ ಹೊಡೆದು ವಾಟರ್ ಪ್ರೂಫಿಂಗ್ ಸಾಲ್ವೆಂಟ್ ಹಾಕ್ತೀವಿ. ಸಾಲ್ವೆಂಟ್ ಹಾಕಿ ಡ್ರಿಲ್ ಹೊಡುತ್ತೆ, ಆಮೇಲೆ ಈ ಥರ ಲೆಗ್ನ ನಿಲ್ಲಿಸ್ತೀವಿ. ಸೊ ನಿಮಗೆ ಬಂದುಬಿಟ್ಟು ಇವಾಗ ಇದು ನೋಡಿ ನಾನು ಆಲ್ಮೋಸ್ಟ್ ನನಗೆ ತಲೆ ತಾಗುತ್ತೆ. ನಿಮಗೆ ಈ ಥರ ಬೇಡ, ನನಗೆ ಹೈ ರೈಸ್ ಬೇಕಾದ್ರೆ ಇದಕ್ಕಿಂತ ಹೈಟ್ ಮಾಡ್ಬೋದು. ಒಂದು 6.5 feet 9 feet ಹೈಟಿಗೆ ಮಾಡ್ಬೋದು. ಸೊ ನೀವು ಕೆಳಗಡೆ ಗಾರ್ಡನ್ ಯೂಸ್ ಮಾಡ್ಬೋದು, ಬಟ್ಟೆ ಒಣಗಾಕ್ಬೋದು, ಏನು ಪರ್ಪಸ್ ಬೇಕಾ ಈ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇಲ್ಲ ಸ್ವಲ್ಪ ಕಸ್ಟಮರ್ ನನಗೆ ಸರ್ ಆ ಕಾಂಪೌಂಡ್ ಅವ್ರು ಒಳಗಡೆ ಬರಬೇಕಂತಾರೆ, ಆವಾಗ ನೋಡಿ ಅಲ್ಲಿದೆ ನೋಡಿ ಅದಕ್ಕಿಂತ ಕೆಳಗೆ ಬರುತ್ತೆ ಸ್ಟ್ರಕ್ಚರು. ಸೊ ಆವಾಗ ಏನಾಗುತ್ತೆ, ನೀವು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಜಾಗನ. ನಮ್ಮ ಹತ್ರ 3 types ಆಫ್ ಸ್ಟ್ರಕ್ಚರ್ಸ್ ಇದೆ. ನಿಮಗೆ ಯಾವ ಥರ ಬೇಕು ಅದನ್ನ ಪ್ರಕಾರ ಡಿಸೈನ್ ಮಾಡಿಕೊಡ್ತೀವಿ. ಇದರಲ್ಲಿ ಇದು ಪ್ಯೂರ್ ಹಾಟ್ ಡಿಪ್ ಗ್ಯಾಲ್ವನೈಸು. ಸೊ ಇದು ರಸ್ಟ್ ಹಿಡಿಯಲ್ಲ ನಿಮಗೆ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಈ ಥರ ಸ್ಟ್ರಕ್ಚರ್ಸ್ ಬರುವಾಗ.
ಸೊ ಇದರಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ ನಿಮಗೆ. ಪ್ಯಾನಲ್ಸ್ ಬಂದುಬಿಟ್ಟು ಟಾಪ್ಕಾನ್ ಯೂಸ್ ಮಾಡ್ತೀವಿ. ಕರೆಂಟ್ಲಿ ಟೆಕ್ನಾಲಜಿ ಅದೇ ಹೈಯೆಸ್ಟ್ ಇರೋದು ಇಂಡಿಯಾನಲ್ಲಿ. ಪಾಲಿಕ್ರಿಸ್ಟಲಿನ್, ಮೋನೋಕ್ರಿಸ್ಟಲಿನ್, ಮೋನೋಪರ್ ಹಾಫ್ ಕಟ್ಟು, ಆಮೇಲೆ ಬೈಫೇಶಿಯಲು, ಆಮೇಲೆ ಬಂದು ಟಾಪ್ಕಾನ್. ಸೊ ಈ ಟಾಪ್ಕಾನ್ಗೂ ನೀವು ಕೆಳಗೆ ಒಂದು ಮೋನೋಫೇಶಿಯಲ್ಗೂ ಕಂಪೇರ್ ಮಾಡಿದರೆ ಪರ್ ವ್ಯಾಟಿಗೆ ಒಂದು ₹2 ಡಿಫ್ರೆನ್ಸ್ ಇರುತ್ತೆ. ಬಟ್ ಲಾಂಗ್ ರನ್, ಯಾಕೆಂದರೆ ಸೋಲಾರ್ ಇನ್ವೆಸ್ಟ್ಮೆಂಟ್ ಇವತ್ತಿಗಲ್ಲ, ಫ್ಯೂಚರ್ಗೆ. ಸೊ ಈ 30 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಪ್ಲಸ್ ಡಿಗ್ರೇಡೇಷನ್ ರೇಟ್ ಇದು ತುಂಬ ಕಡಿಮೆ ಇದೆ. ಸೊ ವರ್ಷ ಆಗಂಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ, ಕಡಿಮೆ ಗ್ರ್ಯಾಜುವಲಿ ಆಗುತ್ತೆ. ಹಾಗಾಗಿ 30 years ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. ಸೊ ನಾನು ರೆಕಮೆಂಡ್ ಮಾಡಿ ಯಾವತ್ತೂ ಟಾಪ್ಕಾನ್ ಜೊತೆ ಹೋಗಿ ಅಂತ. ಯಾವುದೇ ಬ್ರ್ಯಾಂಡಲ್ಲಿ ನಥಿಂಗ್ ಟು ವರಿ. ಸೊ ಇದು ಒಂದು ಪ್ಯಾನಲ್ ಸೆಟಪ್ಪು. ಸೇಮ್ ಇವಾಗ ಒಂದು 3 kW ಹೋಗ್ತಾರೆ ಅಂದರೆ 5 ಪ್ಯಾನಲ್ ಆಗುತ್ತೆ, 5 kW ಹೋಗುವಾಗ ಒಂದು 9 ಪ್ಯಾನಲ್ ಆಗುತ್ತೆ. ಆ ಥರ ಜಾಗನೂ ಜಾಸ್ತಿ ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ ಒಂದು 5 kWಗೆ ಒಂದು 300 ಸ್ಕ್ವೇರ್ ಫೀಟು, ಒಂದು 10 kWಗೆ ಒಂದು 550 600 ಸ್ಕ್ವೇರ್ ಫೀಟ್, ಈ ಥರ ಜಾಗ ಬೇಕಾಗುತ್ತೆ. ಸೊ ಇದು ಪ್ಯಾನಲ್ ಸ್ಟ್ರಕ್ಚರ್ ಡೀಟೇಲ್ಸು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಒಂದು 2 kW ಇನ್ವರ್ಟರ್ ನಾವು ಹಾಕಿದ್ದೀವಿ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ಮಾಡಿದ್ದು, ಮೇಕ್ ಇನ್ ಇಂಡಿಯಾ ಮಾಡಿದ್ದು ಫೆಸ್ಟಾನ್ ಇನ್ವರ್ಟರು. ಸೊ ಈ ಇನ್ವರ್ಟರ್ಗೆ 10 ವರ್ಷ ವಾರಂಟಿ ಕೊಡ್ತಾರೆ. ಸೊ ಇದು ಆನ್ ಗ್ರಿಡ್ ಇನ್ವರ್ಟರ್. ತುಂಬ ಕಸ್ಟಮರ್ ಸೋಲಾರ್ ಅಂದರೆ ಸರ್ ಬ್ಯಾಟ್ರಿ ಜೊತೆ ಅಂತ. ಇದು ಆನ್ ಗ್ರಿಡ್ ಇನ್ವರ್ಟರ್. ಆನ್ ಗ್ರಿಡ್ ಏನು ಕೆಲಸ ಮಾಡುತ್ತೆ ಅಂದರೆ, ನೋಡಿ ಪ್ಯಾನಲಿಂದ ಈ ಇನ್ವರ್ಟರ್ ಬರುತ್ತೆ, ಇದರಲ್ಲಿ ಇನ್ಬಿಲ್ಟ್ MPPT ಇರುತ್ತೆ. ಇದು ಎನರ್ಜಿನ ಕನ್ವರ್ಟ್ ಮಾಡುತ್ತೆ. ಈ ಎನರ್ಜಿನ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಮೀಟರ್ ಫೀಡ್ ಆಗುತ್ತೆ. ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡ್ತೀರಾ. ಎಕ್ಸಸ್ ಏನೆಲ್ಲ ಜನರೇಟ್ ಆಗುತ್ತೆ ಅದು ಆಟೋಮೆಟಿಕ್ ಬೆಸ್ಕಾಮ್ಗೆ ಹೋಗುತ್ತೆ. ಹಂಗೆ ಮಂತ್ ಎಂಡ್ ಬಿಲ್ ಬರುವಾಗ ಯೂನಿಟ್ ಮೈನಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು 2 kW ಸೆಟಪ್ಪು. ನೀವೇನು ಮಾಡಿದರೆ, ನೀವೊಂದು 250 ಯೂನಿಟ್ ನೀವು ಕನ್ಸ್ಯೂಮ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಈ 2 kW ಸೆಟಪ್ ಒಂದು 300 ಯೂನಿಟ್ ಜನರೇಟ್ ಆಗಿದೆ. ಮಿಕ್ಕಿದ 50 ಯೂನಿಟ್ ಏನಿದೆ ಬೆಸ್ಕಾಮ್ ಅವರೇ ನಿಮ್ಮದು ಝೀರೋ ಮಾಡಿ ಅವ್ರು ಪೇ ಮಾಡೋ ಥರ ಬರುತ್ತೆ. ವೈಸ್ ವರ್ಷ ಇವಾಗ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೀರಾ, 50 ಯೂನಿಟ್ ಎಕ್ಸ್ಟ್ರಾ ನೀವು ಯೂಸ್ ಮಾಡಿದ್ರಿಂದ ನೀವು ಬೆಸ್ಕಾಮ್ಗೆ ಪೇ ಮಾಡಬೇಕು. ಸೊ ಮಂತ್ ಎಂಡ್ ಬಿಲ್ ಬರುವಾಗ ಯೂನಿಟ್ ಮೈನಸ್ ಆಗುತ್ತೆ. ಸೊ ಇದು ಆ್ಯಪ್ ಬೇಸ್ಡ್ ಇರುತ್ತೆ. ನೀವು ವೈಫೈ ಎಲ್ಲ ನೋಡ್ಕೊಳ್ಬೋದು. ಬೇಸಿಕ್ ಅಲರ್ಟ್ ಆಗಲಿ, ಫೇಸ್ ಚೇಂಜ್ ಆಗಲಿ, ಲೋ ವೋಲ್ಟೇಜ್ ಆಗಲಿ, ಹೈ ವೋಲ್ಟೇಜ್ ಏನಿದ್ರು ನೋಡ್ಬೋದು. ಇದು ಬಂದುಬಿಟ್ಟು ACDB ಅಂದರೆ AC ಶೇಡ್ಸ್ ಪ್ರೊಟೆಕ್ಷನ್ಗೆ ನಾವು ಇದರಲ್ಲಿ ಸಿಬಾಸ್ ಮತ್ತು ಎಲ್ಮೆಕ್ಸ್ ಯೂಸ್ ಮಾಡಿದ್ದೀವಿ. ಇದೊಂದು SPD ಸರ್ಚ್ ಪ್ರೊಟೆಕ್ಷನ್ ಡಿವೈಸ್, ಇದೊಂದು MCB. DCDBನಲ್ಲೂ ಸಿಬಾಸ್ಗೆ ಫುಲ್ ಹಾಕಿದ್ದೀವಿ ಸೆಟಪ್ಪು. ಸೊ ಈ ಸಿಬ್ಯಾಕ್ಸ್ ಆಗಲಿ, ಎಲ್ಮೆಕ್ಸ್ ಆಗಲಿ, ಇಲ್ಲಾಂದರೆ ಹ್ಯಾವೆಲ್ಸ್, ಚಿಂಟೆ ಏನಿದ್ರು ಬ್ರ್ಯಾಂಡೆಡ್ ಯೂಸ್ ಮಾಡ್ತೀವಿ. ಸೊ ಇದರಲ್ಲೂ ಒಂದು SPD, ಒಂದು ಫ್ಯೂಸ್, ಒಂದು MCB ಇರುತ್ತೆ. ಒಂದು ಕೇಬಲ್ ಟ್ರೇ ಹಾಕಿ. ಇದು ಬಂದುಬಿಟ್ಟು ಸೋಲಾರ್ ಬೇಸ್ಡ್ ರಿಕ್ವೈರ್ಮೆಂಟ್ಸ್ಗೆ. ತುಂಬ ಜನ ಸರ್ ಯಾವ ಥರ ಕೇಬಲ್ಸ್ ಬರುತ್ತೆ, ಏನು ಬರುತ್ತೆ ಅಂತ ನೋಡಿ. ನಾವು ಯೂಸ್ ಮಾಡ್ತಾ ಇರೋದು DC ಸೈಡ್ ಮೇಲೆ ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ. ಸೊ ನೋಡಿ ಸೋಲಾರ್ಗೆ ಪಾಲಿಕ್ಯಾಬ್ ಬರುತ್ತೆ, ಪಾಸಿಟಿವ್ ನೆಗೆಟಿವ್. ಇದು 4 ಸ್ಕ್ವೇರ್ mm ಕೇಬಲು. ರೀಸನ್ ಏನಿದೆ, ಇದಕ್ಕೆ 2.5 ಸ್ಕ್ವೇರ್ mm ಜಾಸ್ತಿ ಸಾಕು. ಬಟ್ ಫ್ಯೂಚರ್ ನೋಡ್ಬಿಟ್ಟು 4 ಸ್ಕ್ವೇರ್ mm ಯೂಸ್ ಮಾಡ್ತಾ ಇದ್ದೀವಿ. AC ಸೈಡು 4 ಸ್ಕ್ವೇರ್ mm 2 kWಗೆ. ಅದನ್ನು ಬಿಟ್ಟು ಅರ್ಥಿಂಗ್ ಬರೋ ನೋಡಿ, ಇದೊಂದು ಕೆಮಿಕಲ್ ಅರ್ಥಿಂಗ್ ಬ್ಯಾಗು. ಸೊ ಈ ಥರ ಒಂದು ಲಿಡ್ ಕೊಡ್ತೀವಿ. ಟೋಟಲ್ 3 ಅರ್ಥಿಂಗ್ಸ್ ಮಾಡ್ತೀವಿ ನಾವು. 3 ಅರ್ಥಿಂಗ್ಸ್ ಮಾಡಿಬಿಟ್ಟು ಇದು ಲೈಟಿಂಗ್ ಅರೆಸ್ಟರ್. ಇದು ನೋಡಿ, ಇದರಿಂದ ಲೈಟಿಂಗ್ ಅರೆಸ್ಟರ್ ಬರುತ್ತೆ. ಇದು 16 ಸ್ಕ್ವೇರ್ mm ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಇದೇ ಥರ ನಿಮಗೆ ಮಿಕ್ಕಿದ ಅರ್ಥಿಂಗು 6 ಸ್ಕ್ವೇರ್ mm ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಈ ಥರ ಕಾಪರ್ ಬಾಂಡೆಡ್ ರಾಡ್ ಹಾಕಿ 3 ಅರ್ಥಿಂಗ್ ಮಾಡಿ ಅದಕ್ಕೆ ಕನೆಕ್ಷನ್ ಕೊಡ್ತೀವಿ. ಸೊ ಈ ಥರ ನಾವು ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಇರುತ್ತೆ. ಸೊ ಕಾರಣ ಏನಂತ ಬ್ರ್ಯಾಂಡೆಡ್ ಅಂದರೆ, ಒಂದು ಸತಿ ಇನ್ಸ್ಟಾಲ್ ಮಾಡಬೇಕು, ಕಸ್ಟಮರ್ಗೆ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಹಂಗಾಗಿ ಒಂದು ಸತಿ ಬ್ರ್ಯಾಂಡೆಡ್ ಮಾಡಿ ಎಲ್ಲ ಕ್ಲೀನಾಗಿ ಮಾಡಿದರೆ, ನೀಟಾಗಿ ಇನ್ಸ್ಟಾಲೇಷನ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಇರಲ್ಲ. ಹಂಗಾಗಿ ಈ ಥರ ಕಂಪ್ಲೀಟ್ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಇದು ಸಿಂಗಲ್ ಬೇಸ್ ಇನ್ವರ್ಟರು. ಇದೇ ಥರ ನಿಮ್ಮ ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಹೋಗುವಾಗ ಒಂದು 5 kW ಮೇಲೆ ಹೋಗುವ 3 ಬೇಸ್ ಇನ್ವರ್ಟರ್ ಬರುತ್ತೆ. ಅದು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಸೇಮ್ ಹೈಬ್ರಿಡ್ ಸೆಟಪ್ ಹೋಗ್ತಾರೆ, ಮೇಲೆ ಇನ್ವರ್ಟರ್ ಬರುತ್ತೆ, ಇಲ್ಲಿ ಲಿಥಿಯಂ ಬ್ಯಾಟ್ರೀಸ್ ಬರುತ್ತೆ. ಆ ಥರ ಸೆಟಪ್ಪು ಮಾಡ್ಕೊಳ್ಬೋದು. ಸೊ ಹೈಬ್ರಿಡ್ ಅನ್ನೋದು ಹಿಂಗಂದರೆ ಒಂಥರ ಲಕ್ಷರಿ ಥರ. ನಿಮಗೆ ಪವರ್ ಕಟ್ ಇದೆ, ವಿಲ್ಲಾಸ್ ಮಾಡಿದ್ದೀರಾ, ಲಿಫ್ಟ್ ಓಡಬೇಕು, AC ಓಡಬೇಕು, ಎಲ್ಲನೂ ಓಡಬೇಕು, ಇಂಡಕ್ಷನು, ನೀರು ರಿಮೋಟ್ ಎಲ್ಲ ಓಡಬೇಕಾದ್ರೆ ಹೈಬ್ರಿಡ್ ಚೂಸ್ ಮಾಡಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ನಾನು ಬಿಲ್ ಕಡಿಮೆ ಮಾಡಬೇಕಾದ್ರೆ ಈ ಥರ ಆನ್ ಗ್ರಿಡ್ ಸೆಟಪ್ನ ಮಾಡಿ. ಆವಾಗ ಎಷ್ಟು ಬಿಲ್ ಕಟ್ತಾ ಇದ್ರೋ ಈಗ ಝೀರೋ ಆಗುತ್ತೆ. ಸರ್ ಇದು ಬಂದುಬಿಟ್ಟು ನೋಡಿ, ಇದೊಂದು ಆ್ಯಪು. ಸೊ ಅಂದಿ ಥರ ಇದೊಂದು 5 kW ಸೆಟಪ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ನೋಡಿ, ಕರೆಂಟ್ಲಿ 5 kW ಹಾಕಿದ್ವಿ. ವೆದರ್ ಡಲ್ ಇರೋದ್ರಿಂದ 2.16 kW ಸೋಲಾರ್ ಜನರೇಟ್ ಆಗ್ತಾ ಇದೆ. ಮನೆಯಲ್ಲಿ ಯಾರೂ ಇಲ್ಲ, ಸೊ ಲೋಡ್ ಏನಿಲ್ಲ, ಎಲ್ಲನೂ ಎಕ್ಸ್ಪೋರ್ಟ್ ಹಂಗೆ ಆಗ್ತಾಯಿದೆ ನೋಡಿ. ಅಲ್ಲಿಂದ ಹಂಗೆ ಎಕ್ಸ್ಪೋರ್ಟ್ ಆಗುತ್ತೆ. 2.65 ಏನು ಜನರೇಟ್ ಆಗ್ತಾ ಇದೆಯೋ ಅದು ಹಂಗೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ಥರ ನೀವೇನು ಮಾಡು, ಪ್ರತಿದಿನ ಏನು ಜನ್ರೇಷನ್ ಆಗಿದೆ, ಒಂದೊಂದು ದಿನ ನೆನ್ನೆ ನೋಡಿ 15 ಯೂನಿಟ್ ಆಗಿದೆ. ಯಾಕಂದರೆ ಮಳೆ ಮಾಡೋ ಮೇಲೆ ಡಿಪೆಂಡ್ ಆಗುತ್ತೆ. 12 ಯೂನಿಟ್ ಆಗಿದೆ. ಕರೆಂಟ್ ಪವರ್ ಕಟ್ ಆಯ್ತು ಅಂದರೆ ವರ್ಕ್ ಆಗಲ್ಲ ನೋಡಿ. ಆ ಥರ ಗ್ರಾಫಲ್ಲಿ ನೀಟಾಗಿ ತೋರಿಸುತ್ತೆ ಏನು ಕತೆ ಅಂತ. ನೆಕ್ಸ್ಟ್ ಪರ್ ಮಂತ್ ಇಷ್ಟು ಜನರೇಟ್ ಆಗಿದೆ ನಿಮಗೆ. ಒಂದು ತಿಂಗಳಲ್ಲಿ ಇಷ್ಟು ಜನ್ರೇಷನ್ ಆಗಿದೆ ನೋಡಿ, 350 ಆಗಿದೆ. ಒಂದೊಂದು ತಿಂಗಳು ಡಿಪೆಂಡ್ ಆಗುತ್ತೆ. ಸಮಸ್ಯೆ ಇಲ್ಲ ಅಂದಿ ಥರ ಇನ್ನೂ ಜಾಸ್ತಿ ಹೋಗುತ್ತೆ. ಸೊ ಈ ಥರ ನಿಮಗೆ ಜನ್ರೇಷನ್ ಒಂದೊಂದು ತಿಂಗಳು ನೋಡಿ 547 ಯೂನಿಟ್ಸ್. ಸೊ ಆ ಥರ ಪ್ರತಿದಿನ ನೋಡ್ಬೋದು. ಸೆಕೆಂಡ್ ಏನು ಇದರಲ್ಲಿ ಅಲರ್ಟ್ಸು. ಇವಾಗ ಏನೋ ಒಂದು 3 ಫೇಸ್ ಚೇಂಜ್ ಆಯಿತು, ಲೋ ವೋಲ್ಟೇಜೋ ಹೈ ವೋಲ್ಟೇಜೋ ನೋಡಿ, ಈ ಥರ ಅಲರ್ಟ್ ಜನರೇಟ್ ಆಗುತ್ತೆ ನಿಮಗೆ. ಕರೆಂಟ್ ಹೋಯ್ತಂದು ಬರುತ್ತೆ, ಆಮೇಲೆ ಅದೇ ಕ್ಲೋಸ್ ಅಂತ ತೋರಿಸಿ ನೋಡಿ. ಬೆಸ್ಕಾಮ್ ಬಂದರೆ ಅದು ಅಲರ್ಟ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಈ ಥರ ಈ ಆ್ಯಪಲ್ಲಿ ಬೇಸಿಕ್ ಎಲ್ಲ ನೀವು ನೋಡ್ಕೊಳ್ಬೋದು. ಏನು ನೋಡಿ ಇದರಲ್ಲೇ. ಸೊ ಅಲರ್ಟ್ ನಿಮಗೆ ಫೋನಲ್ಲೇ ಬರುತ್ತೆ, ನಮಗೂ ಬರುತ್ತೆ. ಸೊ ನೀವು ಯಾವ ಊರಲ್ಲಿದ್ದರೂ ಇದನ್ನು ನೋಡ್ಕೊಳ್ಬೋದು, ಮಾನಿಟರ್ ಮಾಡ್ಬೋದು.
ಸೊ ಈ ಥರ ಆ್ಯಪ್ ಬೇಸ್ ಬರುತ್ತೆ ಎಲ್ಲ ಇನ್ವರ್ಟರ್ಸು ನಮ್ಮಲ್ಲಿ. ಎಲ್ಲೇ ಇದ್ರೂ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ನಿಮ್ಗೆ ಏನಿದ್ರು ಎಷ್ಟು ಜನರೇಷನ್ ಇದೆ, ಏನು ಕತೆ ಇದೆ, ಹೈಬ್ರಿಡ್ ಬರುವಾಗ ಬ್ಯಾಟ್ರಿ ಜೊತೆ ಬರುತ್ತೆ. ಸೊ ಬ್ಯಾಟ್ರಿ ಕತೆನೂ ಗೊತ್ತಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಇದೆ ಎಲ್ಲನೂ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ ಸೆಟಪ್ ಇರುತ್ತೆ ನಿಮಗೆ. ಓಕೆ ಸರ್, ಇದನ್ನ ಯಾರೆಲ್ಲ ಹಾಕ್ಸ್ಬೋದು ಸರ್? ಸರ್ ಇದು ಮೇನ್ ಇರೋದು ಫಸ್ಟ್ ಸಬ್ಸಿಡಿ ಅಂದರೆ ರೆಸಿಡೆನ್ಷಿಯಲ್ ಮಾತ್ರ. ಕಮರ್ಷಿಯಲ್ಗೆ ನಾನ್ ಸಬ್ಸಿಡಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಸೊ ಅದು ಮಿನಿಮಮ್ ಒಂದು 5 ಕಿಲೋವಾಟಿಂದ 100 ಕಿಲೋವಾಟ್ ತನಕ ಕಮರ್ಷಿಯಲ್ ಮಾಡ್ತೀವಿ. ಕಮರ್ಷಿಯಲ್ ಅಂದರೆ ಈ ಥರ ಇಂಡಸ್ಟ್ರೀಸ್ ಆಗಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಲಿ, ಇಲ್ಲಾಂದರೆ ಪೆಟ್ರೋಲ್ ಬಂಕ್ಸ್ ಆಗಲಿ, ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಅವರಿಗೆಲ್ಲ ಕಮರ್ಷಿಯಲ್ ಹೋಗುತ್ತೆ. ನೀವೊಂದು ಸ್ವಂತ ಮನೆ ಕಟ್ಟಿದ್ದೀರಾ, ನೀವೇ ಓನರು, ಆವಾಗ ನೀವು ಇದನ್ನು ಅಪ್ ಮಾಡ್ಬೋದು. ನೀವು ಸಬ್ಸಿಡಿ 78,000 ತನಕ ಮ್ಯಾಕ್ಸಿಮಮ್ ಪಡೆಯಬಹುದು. ಇಲ್ಲಿ ಒಂದು ಡೌಟ್ ಇರುತ್ತೆ ಕಸ್ಟಮರ್ಸ್ಗೆ, ಸರ್ ಈ ಥರ ನಂದು 4 ಮನೆ ಇದೆ ಆಗುತ್ತಾ ಅಂತ. ಎಸ್, ಅಂತ ನೀವು ಒಂದು ಮನೆ ಕಟ್ಟಿದ್ದೀರಾ, ಒಂದು 2-3 ಬಾಡಿಗೆ ಮನೆ ಕಟ್ಟಿದ್ದೀರಾ, ಅವ್ರಿಗೆ ಆಗುತ್ತೆ ಅಂತ? ಖಂಡಿತ ಆಗಲ್ಲ. 1 ಮೀಟರ್ಗೆ 1 ಸೋಲಾರ್ ಇರೋದು. ಸೊ ನಿಮ್ಮ ಮನೆಗೆ ನೀವು ಯಾವತ್ತೂ ಸಬ್ಸಿಡಿ ಹಾಕಿ ನಿಮಗೆ ವರ್ಕೌಟ್ ಆಗುತ್ತೆ ಸೋಲಾರ್ ಆಗಿ. ಬಾಡಿಗೆ ಮನೆ ಅವ್ರು ಗೃಹಜ್ಯೋತಿ ಇರ್ತಾರೆ ಅಂದರೆ ಬೇಸಿಕ್ ಕಟ್ಕೊಂಡು ಹೋಗ್ತಾರೆ. ಸೊ ಅದು ಅಷ್ಟು ವರ್ಕೌಟ್ ಆಗಲ್ಲ. ತುಂಬ ಕಸ್ಟಮರ್ಸ್ ಡೌಟ್ ಇರುತ್ತೆ, ಸರ್ ಇವಾಗ ಸೋಲಾರ್ ಅನ್ನೋದು ನಾವು ಯೂಸ್ ಹಾಕಿ ನಮಗೆ ಏನು ಯೂಸ್ ಸಿಗುತ್ತೆ ಅಂತ. ಮೇಯ್ನ್ ಇರೋದು ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ನೀವೊಂದು 2-2.5 ಸಾವಿರ ಬಿಲ್ ಕಟ್ತಾ ಇದ್ದೀರಾ. ವರ್ಷಕ್ಕೆ ಲೆಕ್ಕ ಮಾಡುವಾಗ ನಿಮ್ಗೆ ಏನಾಗುತ್ತೆ ಇಂಟು 12 ಮಂತ್ಸ್ ಅಂತ ಹಾಕ್ಕೊಳ್ಳಿ. ಸೊ ಇದು ಒಂದು ಸೆಟಪ್ ಮಾಡಿದ್ರೆ, ಒಂದು 2 ಕಿಲೋವಾಟ್ ಸೆಟಪ್ ಮಾಡಿದರೆ ನಿಮಗೆ ಹಮ್ಮಮ್ಮ ಅಂದರೆ ಒಂದು 1,30,000 1,60,000 ಮ್ಯಾಕ್ಸಿಮಮ್. ರೀಸನ್ ಅಂದರೆ ಬಿಲ್ಡಿಂಗ್ ಮೇಲೆ, ವೈರಿಂಗ್ ಮೇಲೆ, ಇಲ್ಲಾಂದರೆ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಅಂದರೆ 4ರಿಂದ 5 ವರ್ಷಗಳು ವಾಪಸ್ ಬರುತ್ತೆ. ಬಟ್ ಇದರಲ್ಲಿ ಮೇನ್ ಏನಂದರೆ ನಿಮಗೆ ಮೆಂಬನಾರಿಂದ ಸಬ್ಸಿಡಿನೂ ಬರ್ತಾ ಇದೆ. ಸೊ PM ಸೂರ್ಯಗಿಂದ ಏನಾಗುತ್ತೆ, ಒಂದು 2 ಕಿಲೋವಾಟ್ ಆಗ್ತಾ ಅಂದರೆ 60,000 ಬರುತ್ತೆ. 3 ಕಿಲೋವಾಟ್ ಆಗ್ತಾ ಅಂದರೆ ನಿಮಗೆ 78,000 ಸಬ್ಸಿಡಿ ಬರುತ್ತೆ. ಸೊ ಮೇನ್ ಇರೋದು ನಿಮ್ಮ ಬಿಲ್ಲಲ್ಲಿ ಸ್ಯಾಂಕ್ಷನ್ ಲೋಡ್ ಇರುತ್ತೆ, ಎಷ್ಟಿದೆ ಅಂತ. 2 ಇದ್ದರೆ 2 ಆಗ್ಬೋದು, 3 ಇದೆ 3 ಆಗ್ಬೋದು. ಇಲ್ಲ ನನಗೆ ಒಂದು ಎಲೆಕ್ಟ್ರಿಕ್ ಕಾರ್ ತೊಗೊಳ್ತೀನಿ, ನನಗೆ ಜಾಸ್ತಿ ಬೇಕು, ಆವಾಗ ಸ್ಯಾಂಕ್ಷನ್ ಲೋಡ್ನ ಜಾಸ್ತಿ ಮಾಡ್ಕೊಂಡು ಹಾಕ್ಬೋದು. ಸೊ ಅದರ ಪ್ರಕಾರ ಯಾವತ್ತು ಕಸ್ಟಮರ್ ಯಾರು ಜಾಸ್ತಿ ಬಿಲ್ ಕಟ್ತಾ ಇದ್ದಾರೆ ನೋಡಿ, ಅವರು ಸ್ವಂತ ಮನೆ ಇದೆ, ಎಲ್ಲ ಇದೆ, ಅವರು ಆಪ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು 5,000 3,000ನ 5,000 ತಿಂಗಳಿಗೆ ಕಟ್ತಾ ಇದ್ದೀರಾ, ಒಂದು 3 ಕಿಲೋವಾಟ್ ಸೆಟಪ್ ಇಟ್ಕೊಳ್ಳಿ, ಒಂದು 3,000 ಪರ್ ಮಂತ್ ಕಟ್ತಾ ಇದ್ದೀರಾ. 3,000 ಅಂದರೆ ಅಮ್ಮಮ್ಮ ಅಂದರೆ ಒಂದು ವರ್ಷಕ್ಕೆ ಲೆಕ್ಕ ಮಾಡಿದ್ರೆ ನೀವು ಒಂದು 36,000 ಆವ್ರೇಜ್ಗೆ, 36,000 ಪರ್ ಇಯರ್ಗೆ ಕಟ್ತಾ ಇದ್ದೀರಾ. ಇವಾಗ ಏನಾಗುತ್ತೆ ನಿಮಗೆ, ಒಂದು 3 ಕಿಲೋವಾಟ್ ಸೆಟಪ್ ಆವರೇಜ್ ಆಗಿ ಒಂದು 190ಇಂದ 2,30,000 ತನಕ ಆಗುತ್ತೆ. ನೀವು ರೀಸ್ಟ್ರಕ್ಚರ್ ಹೋಗಿ ಎಲ್ಲ ಹಾಕಿ ಒಂದು 5 ಫ್ಲೋರ್ ಬಿಲ್ಡಿಂಗ್ ಅಂದರೆ 230 ತನಕ ಹೋಗುತ್ತೆ. ನಾವು ಆವ್ರೇಜ್ ಆಗಿ ಒಂದು 220ನೇ ಇಟ್ಕೊಳ್ಳೋಣ. ಇವಾಗ ಏನಾಗುತ್ತೆ, ನಿಮಗೆ ಸಬ್ಸಿಡಿ ಬರ್ತಾ ಇರೋದು 78,000 ಬರುತ್ತೆ. ಸೊ ನೀವು ಆ 230ಇಂದ 78 ಮೈನಸ್ ಮಾಡೋಕ್ಕೆ ಒಂದು 1.5 lakh ನಿಮ್ಮ ಇನ್ವೆಸ್ಟ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಬಿಲ್ ಕಟ್ತಾ ಇರೋದು 36,000 ಯಾವುದಕ್ಕೆ, ವರ್ಷಕ್ಕೆ. ಇಂಟು 5 ಮಾಡಿದ್ರೆ ಅಲ್ಲಿ ಬಂತು ನಿಮ್ಗೆ, ನಿಮ್ಮ ದುಡ್ಡು ವಾಪಸ್ ಬಂತು. ಆ ಬೆಸ್ಕಾಮ್ ಜೊತೆ ಅಗ್ರಿಮೆಂಟ್ ಏನಿದೆ, PP ಅಗ್ರಿಮೆಂಟ್ 25 ವರ್ಷಕ್ಕೆ ಇರುತ್ತೆ. ಈ ಪ್ಯಾನಲ್ಗೆ ಮೇಂಟೆನೆನ್ಸ್ ಏನಿಲ್ಲ, ಮಳೆ ಬೀಳುವಾಗ ಅದೇ ಕ್ಲೀನ್ ಆಗುತ್ತೆ. ಇಲ್ಲ ತೀರ ಧೂಳಿತ್ತಂದರೆ ಒಂದು ಮಾಪ್ ತೊಗೊಂಡು ನೀವು ಕ್ಲೀನ್ ಮಾಡಿದ್ರೆ ಆಗುತ್ತೆ. ದೊಡ್ಡ ಪ್ರಾಜೆಕ್ಟ್ಸ್ ಏನು ಮಾಡ್ತಾರೆ, ಈ ಕಾರ್ ಪ್ರೆಷರ್ ವಾಶ್ ಇರುತ್ತೆ ನೋಡಿ, ಕಾರಲ್ಲಿ ಹಾಕಿ ಮಾಡ್ಬೋದು, ಇಲ್ಲ ನಾರ್ಮಲ್ ವಾಟರಲ್ಲೂ ಸ್ಪ್ರೇ ಮಾಡಿದ್ರೆ ಸಾಕು ಸರ್. ತುಂಬ ಧೂಳಿದ್ರೆ ಮಾತ್ರ ನೀವು ಮಾಪ್ ತೊಗೊಂಡು ವಾಶ್ ಮಾಡಬೇಕು. ಆನ್ ಗ್ರಿಡ್ ಇನ್ವರ್ಟರ್ಗೆ ಏನು ಮೇಂಟೆನೆನ್ಸ್ ಇಲ್ಲ. ಹೈಬ್ರಿಡ್ ಅಂತ ಬರುವಾಗ, ಲಿಥಿಯಂ ಬ್ಯಾಟ್ರೀಸ್ ಬರುವಾಗ ಅದಕ್ಕೆ ವ್ಯಾರಂಟೀಸ್ ಇದೆ. ಸೊ ಅದ್ರಲ್ಲಿ ಡಿಸ್ಟಿಲ್ ವಾಟರ್ ಹಾಕೋತಾರೆ, ಏನಿರಲ್ಲ. ಸೊ ಇದರಲ್ಲಿ ನಿಮಗೆ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ, ಏನೂ ಇಲ್ಲ ಸರ್, ಮ್ಯಾಕ್ಸಿಮಮ್ ಅಷ್ಟು ಏನೂ ಇಲ್ಲ. ಇನ್ನೊಂದು ಎಲ್ಲನೂ ಆ್ಯಪ್ ಬೇಸ್ಡ್ ಇದೆ. ಸೊ ನಿಮ್ಮ ಮೊಬೈಲಲ್ಲಿ ಏನು ಅಲರ್ಟ್ ಬಂದರೂ ಗೊತ್ತಾಗುತ್ತೆ. ಸೊ ಆ ಥರ ಮಿನಿಮಮ್ 2 ಕಿಲೋವಾಟಿಂದ 10 ಕಿಲೋವಾಟ್ ತನಕ ನಾವು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಸೋಲಾರ್ ಬೇಕಿದ್ರೆ ಕೊಟ್ಟಿರೋ ನಂಬರ್ಸ್ ಕಾಲ್ ಮಾಡಿ, ನೀವು ವಾಟ್ಸ್ಆ್ಯಪ್ ಮಾಡಿದ್ರೆ ಆಗುತ್ತೆ. ಸದ್ಯ ಓನ್ಲಿ ಬ್ಯಾಂಗ್ಳೂರ್ ಆ್ಯಂಡ್ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಇದ್ದರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾರೆ. ನೀವು ಎಸ್ ಅಂದಿದ ಮೇಲೆ ನೀವು ಪೇಮೆಂಟ್ ಹಾಕಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿ A to Z ನಾವೇ ಮಾಡ್ತೀವಿ. ಕಸ್ಟಮರ್ ಸೈಡಿಂದ ಏನು ಸ್ಕೂಪ್ ಇರಲ್ಲ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ತೀರಾ, PMC ಅವರು ಇದನ್ನ ಅಪ್ಲೈ ಮಾಡಿ A to Z ನಮ್ಮ ಕೆಲಸನೇ ನಮ್ಮ ಸ್ಟಾಫ್ಸೇ ಮಾಡ್ತಾರೆ. ಸೆಕೆಂಡ್ ಥಿಂಗ್, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಬರುವಾಗ ನಿಮಗೆಲ್ಲ ಡೀಟೇಲ್ಸ್ ಶೇರ್ ಮಾಡ್ತಾರೆ. ಸಿಂಪಲ್, ನಿಮ್ಮದು ಬಿಲ್ಡಿಂಗ್ ಫೋಟೋ, ನಿಮ್ಮದು ಟೆರೆಸ್ ಫೋಟೋ, ನಿಮ್ಮದು ಮೀಟರ್ ಫೋಟೋ ಮತ್ತು ನಿಮ್ಮ ಕರೆಂಟ್ ಬಿಲ್ ಇಷ್ಟು ಕಳಿಸಿದ್ರೆ ಸಾಕು. ನಿಮ್ಗೆ ಆವ್ರೇಜ್ ಕೋಡ್ ಕಳಿಸ್ತಾರೆ. ನೀವು ಅಡ್ವಾನ್ಸ್ ಪೇ ಮಾಡಿದ್ರೆ ಬಂದು ಸೈಟ್ ವಿಸಿಟ್ ಮಾಡಿಬಿಟ್ಟು ನಿಮಗೆಲ್ಲ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಅಪ್ರಾಕ್ಸಿಮೇಟ್ಲಿ ಯಾವತ್ತು ನಾನು ಅನ್ನೋ ಥರ ಮೆಟೀರಿಯಲ್ ನಿಮ್ಮ ಮನೆಗೆ ತಲುಪ್ತಾ, ಅಮ್ಮಮ್ಮ ಅಂದರೆ 2-3 ದಿನನೇ ಇನ್ಸ್ಟಾಲೇಷನ್ ಇರೋದು, ಅದ್ರ ಮೇಲೆ ಆಗಲ್ಲ. ಆದರೂ ಯಾವತ್ತು ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಮುಗಿಸೋಕ್ಕೆ ಖಂಡಿತ ಒಂದು 1.5 ಮಂತ್ ಆಗುತ್ತೆ. ಸೊ ನಾವು ಕಸ್ಟಮರ್ ಏನಂದರೆ ಬಂದು ನೀಟಾಗಿ ಮಾಡಿಕೊಡೋದು ನಮ್ಮ ಇಷ್ಟ. ಅರ್ಜೆಂಟ್ ಮಾಡಿದ್ರೆ ಮಾತ್ರ ನಾವು ಆ ಥರ ಆರ್ಡರೇ ತೊಗೊಳಕ್ಕೆ ಹೋಗಲ್ಲ. ರೀಸನು ಪ್ಯಾನಲ್ಸು ಡಿಮ್ಯಾಂಡ್ ಇರುತ್ತೆ, ಇನ್ವರ್ಟರ್ ಡಿಮ್ಯಾಂಡ್ ಇರುತ್ತೆ. ಸೊ ಬಂದು ನೀಟಾಗಿ ಮಾಡಿಕೊಟ್ರಿ ಅಂದರೆ ಖಂಡಿತ ನಮಗೆ ಕಾಲ್ ಮಾಡಿ. ಮಿಕ್ಕಿ ಟೆಕ್ನಿಕಲ್ ಡೌಟ್ಸ್ ಇರುತ್ತೆ, ನೀವು ಆಫೀಸ್ ನಂಬರ್ ಯಾವತ್ತೂ ಕಾಲ್ ಮಾಡ್ಬೋದು. 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ಸಂಡೇಸ್ ರಜಾ ಇರುತ್ತೆ, ಹಬ್ಬ ಇರುವಾಗ ರಜಾ ಇರುತ್ತೆ. ಮಿಕ್ಕಿ ದಿನ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ. ಸೊ ನಿಮ್ಮ ಡೌಟ್ಸು ಇಲ್ಲಾಂದರೆ ಹೈಬ್ರಿಡ್ ಬೇಕು, ಹೈಬ್ರಿಡ್ಗೂ ಸಬ್ಸಿಡಿ ಇದೆ ಇವಾಗ. ಸೊ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ತುಂಬ ವಿಲ್ಲಾಸ್ ಕಟ್ಟಿದ್ದಾರೆ. ಪವರ್ ಕಟ್ಸ್ ಇದೆ, ಲಿಫ್ಟ್ ಓಡಬೇಕು, ಇಲ್ಲ ನೀರಿನ ಮೋಟರ್ ಓಡಬೇಕು, ACs, ಹೀಟ್ ಪಂಪ್, ಪ್ರೆಷರ್ ಪಂಪ್ ಏನು ರನ್ ಮಾಡಬೇಕಾದ್ರೆ ನಮ್ಮ ಹತ್ರ ಸಿಂಗಲ್ ಫೇಸಲ್ಲಿ 3 ಕಿಲೋವಾಟ್ 3.6 ಇದೆ, 5 ಇದೆ, 6 ಇದೆ. 3 ಫೇಸ್ ಬರುವಾಗ 5 ಕಿಲೋವಾಟ್ ಇದೆ, 8 ಕಿಲೋವಾಟ್ ಇದೆ, 10 ಇದೆ, 12 ಇದೆ, 15 ಕಿಲೋವಾಟು ಇದೆ. ಬಟ್ ಸಬ್ಸಿಡಿ ಬರೋದು 10 ಕಿಲೋವಾಟ್ ತನಕ ಮಾತ್ರ. ಅದೊಂದು ಜ್ಞಾಪಕ ಇಟ್ಕೊಳ್ಳಿ.